ತಿಳಿದುಕೊಳ್ಳಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. 1. ವಿಪರೀತ ತಲೆನೋವೇ ನಿತ್ಯ ತಲೆಗೆ ಸ್ನಾನ ಮಾಡದಿರಿ. 2. ಸಂಧಿವಾತಕ್ಕೆ ದಿನಾಲು 2 ದಳ ಬಿಲ್ಪತ್ರೆ ಸೇವಿಸಿರಿ. 3. ನಿತ್ಯ ವಯಸ್ಸಿಗೆ ವ್ಯಾಯಾಮ ಆರೋಗ್ಯವನ್ನು ವೃದ್ಧಿಸುತ್ತದೆ. 4. ಆರೋಗ್ಯವಂತರಿಗೆ ತಣ್ಣೀರಿನ ಸ್ನಾನ ಸರ್ವದಾ ಶ್ರೇಷ್ಠ. 5. ನಿತ್ಯ ಮಲಗುವಾಗ ಹದವಾದ ಬಿಸಿನೀರು ಸೇವಿಸುವುದು ಉತ್ತಮ. 6. ಅರಿಶಿಣ ಬೆಲ್ಲ ಸೇರಿಸಿದ ಬಿಸಿ ಹಾಲು ನೆಗಡಿ ಕೆಮ್ಮು ನಿವಾರಕ. 7. ಸ್ವಲ್ಪ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಧ್ವನಿ ಬಾಯಿ ರುಚಿ ಉತ್ತಮವಾಗುತ್ತದೆ. 8. ಅಭ್ಯಂಜನ ದೇಹಕ್ಕೆ ಪುಷ್ಟಿ, ಕಣ್ಣಿಗೆ ತಂಪು, ಚರ್ಮಕ್ಕೆ ತಂಪು. 9. ನೀರನ್ನು ಶುದ್ಧಗೊಳಿಸಲು 5-6 ತುಳಸಿ ಎಲೆಯನ್ನು ಹಾಕಿಡಿ. 10. ಊಟದ ಮೊದಲು ಸಿಹಿ ಹಣ್ಣುಗಳು, ನಂತರ ಹುಳಿ ಹಣ್ಣುಗಳು ಜೀರ್ಣಕ್ಕೆ ಉತ್ತಮ. 11. ಸದಾ ತಂಗಳು ಆಹಾರ ಚರ್ಮ ರೋಗವನ್ನುಂಟು ಮಾಡುತ್ತದೆ. 12. ಊಟ, ವ್ಯಾಯಾಮ, ಸ್ನಾನ ಹಾಗೂ ದುಡಿಮೆಯ ತಕ್ಷಣ ಮೂತ್ರ ಮಾಡುವುದು ಒಳ್ಳೆಯದು. 13. ನೆಲ್ಲಿಕಾಯಿ ಸೇವಿಸಿದ 2 ಗಂಟೆ ಒಳಗೆ ಹಾಲು ಸೇವಿಸಬಾರದು. 14. ಕಬ್ಬು ಪ್ರಕೃತಿ, ಬೆಲ್ಲ ಸಂಸ್ಕೃತಿ, ಸಕ್ಕರೆ ವಿಕೃತಿ. 15. ಬಾಯಿಯ ಹುಣ್ಣಿಗೆ ಕೊಬ್ಬರಿ ಮತ್ತು ಗಸಗಸೆ ಮೇಲಿದರೆ ಹುಣ್ಣು ಮಾಯ. 16. ಮೂಗಿನಲ್ಲಿ ರಕ್ತ ಸೋರಿದರೆ ಹಸಿ ಕೊತ್ತಂಬರಿ ರಸ 4 ಹನಿ ಹಾಕಬೇಕು. 17. ಕರಿಬೇವು ಬೆರೆಸಿದ ಮಜ್ಜಿಗೆ ವಾಂತಿ ಭೇದಿಗೆ ಹಿತಕರ. 18. ಕಾಲಿನ ಆಣೆಗೆ ಉತ್ತರಾಣಿ ಎಲೆಯನ್ನು ಅರಿಶಿಣದಲ್ಲಿ. 20. ದಾಳಿಂಬೆ ಅಂಜೂರ ಹಣ್ಣು ರಕ್ತಹೀನತೆಯನ್ನು ನಿವಾರಿಸುತ್ತದೆ. 21. ರಕ್ತ ಶುದ್ಧಿಗೆ ಕಿತ್ತಳೆ ಹಣ್ಣು ತುಂಬ ಪ್ರಯೋಜನಕಾರಿ. 22. ಭೋಜನದ ತಕ್ಷಣ ಶ್ರಮದಾಯಕ ಕೆಲಸ ಹಾಗೂ ನಿದ್ರೆ ಮಾಡಬಾರದು. 23. ನುಗ್ಗೆಕಾಯಿಯ ನಿಯಮಿತ ಬಳಕೆಯಿಂದ ಕಣ್ಣಿನ ತೊಂದರೆ ದೂರವಾಗುತ್ತದೆ. 24. ಕಿಡ್ನಿಯಲ್ಲಿ ಹರಳು ಆಗಿದ್ದರೆ ನಿತ್ಯ ಕಬ್ಬು ಸೇವಿಸಿದರೆ ಲಾಭವಾಗುತ್ತದೆ. 25. ಜೀರಿಗೆ ಬೆಲ್ಲ ಸೇವಿಸಿದರೆ ತಲೆ ಸುತ್ತು ನಿವಾರಣೆಯಾಗುತ್ತದೆ. 26. ಎಳ್ಳು ಎಣ್ಣೆಯನ್ನು ರಾಜ್ಯ ತೈಲ ಎಂದು ಕರೆಯುತ್ತಾರೆ. ಎಲ್ಲರಿಗೂ ಅಭ್ಯಂಜನಕ್ಕೆ ಒಳ್ಳೆಯದು. 27. ಆಹಾರದ ನಿಯಮ ಪಾಲಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. 28. ದಿನಾಲು ಒಣದ್ರಾಕ್ಷಿ ಅಥವಾ ಹಸಿ ಬೆಳ್ಳುಳ್ಳಿ ನಿಯಮಿತ ಸೇವನೆ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತದೆ. 29. ಸಕ್ಕರೆ ಕಾಯಿಲೆ ಇರುವವರು ವಾರದಲ್ಲಿ 2 ಚಮಚ ಜೇನು ನೀರಿನಲ್ಲಿ ಹಾಕಿ ಸೇವಿಸಬಹುದು. 30. ಹಾಲು ಜೇನು ಸೇರಿಸಿ ಅದಕ್ಕೆ 1 ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಸೇವಿಸಿದರೆ ಸ್ಮರಣ ಶಕ್ತಿ ಹೆಚ್ಚುತ್ತದೆ. 31. ಹಲ್ಲು ಸಡಿಲವಾಗಿದ್ದರೆ ನಿಧಾನವಾಗಿ 10 ನಿಮಿಷ ಎಳ್ಳೆಣ್ಣೆಯನ್ನು ಮುಕ್ಕಳಿಸಬೇಕು. 32. ಗರ್ಭಿಣಿಯರು ಹಗಲು ವಿಶ್ರಾಂತಿ ಪಡೆಯಬೇಕು, ನಿದ್ರಿಸಬಾರದು. 33. ಯಾವುದೇ ಮಾದಕ ಪದಾರ್ಥಗಳನ್ನು ಮನುಷ್ಯ ಬಿಟ್ಟು ಬೇರೆ ಯಾವ ಪ್ರಾಣಿಯೂ ಸೇವಿಸುವುದಿಲ್ಲ. 34. ರೋಗಿಯು ಮಾತನಾಡದಂತೆ ವಿಶ್ರಾಂತಿ ಪಡೆದರೆ ಆರೋಗ್ಯ ಸುಧಾರಿಸುತ್ತದೆ. 35. ನಿತ್ಯ ಜೀವನದಲ್ಲಿ ಸಾವಯವ, ಸ್ವದೇಶಿ ಹಾಗೂ ಆಯುರ್ವೇದ ಬಳಸಿ ಆರೋಗ್ಯ ಹೊಂದಿರಿ. 36. ಒಳ್ಳೆಯ ಹಿತವಾದ ಮೃದುವಾದ ಮಾತುಗಳು ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯಾಗಬಲ್ಲದು. 37. ಮೊಸರು ಮಜ್ಜಿಗೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಸೇವಿಸುವುದು ಉತ್ತಮ. 38. ಗೋಮೂತ್ರ ದಿನಾಲು ಹಿಡಿದು ಸೇವಿಸಬೇಕು ಹಾಗೂ ಕಾಯಿಸಬಾರದು. 39. ಗರ್ಭಿಣಿಯರು ಬೆಳ್ಳಿ ಪಾತ್ರೆಯಲ್ಲಿ ಆಗಾಗ ಮೊಸರು ಸೇವಿಸಿದರೆ ಸಹಜ ಹೆರಿಗೆ ಆಗುತ್ತದೆ. 40. ಯಾವುದೇ ಜೀವಜಲವನ್ನು ಕೃತಕ ತಪ್ಪು ಮಾಡಿ ಸೇವಿಸಬಾರದು. 41. ಕಾಯಿಲೆಗಳಿಗೆ ಸೇವಿಸುವ ಕಷಾಯಗಳಿಗೆ ಹಾಲು ಸೇವಿಸಬಾರದು. 42. ಬಿಳಿ ರಕ್ತ ಕಣ ಹೆಚ್ಚಾಗಲು ಲೋಳೆ ರಸ ಸೇವಿಸಿರಿ. 43. ನಿತ್ಯ ಗರಿಕೆ ರಸ ಸೇವಿಸುವುದರಿಂದ ಮುಪ್ಪು ಆವರಿಸುವುದಿಲ್ಲ. 44. ಭಯ ವಾತವನ್ನು, ಸಿಟ್ಟು ದ್ವೇಷ ಪಿತ್ತವನ್ನು ಹೆಚ್ಚಿಸುತ್ತದೆ. 45. ರಕ್ತಹೀನತೆ ನಿವಾರಣೆಗೆ ಗೋಧಿ ಹುಲ್ಲಿನ ರಸ ಶ್ರೇಷ್ಠ ಮದ್ದು. 46. ಮುಖದ ಮೊಡವೆಗಳ ನಿವಾರಣೆಗೆ ಹೆಚ್ಚು ನೀರು ಸೇವಿಸಿರಿ. 47. ಸೂರ್ಯೋದಯದ ಮೊದಲ ನಡಿಗೆ ಜೀರ್ಣಕ್ರಿಯೆ ಹಾಗೂ ರಕ್ತದೊತ್ತಡದಿಂದ ಮುಕ್ತಿ. 48. ಸುವರ್ಣಗಡ್ಡೆಯ ನಿಯಮಿತ ಬಳಕೆ ಮೂಲವ್ಯಾಧಿ ನಿವಾರಣೆ. 49. ರಕ್ತಹೀನತೆಯು ನಿಧಾನವಾಗಿ ಹರಡಿಕೊಳ್ಳುವ ಒಂದು ಪಿಡುಗು. 50. ಹಸಿದಾಗ ಹಣ್ಣು, ಊಟವಾದ ಮೇಲೆ ಕಬ್ಬು ಸೇವನೆ ಒಳ್ಳೆಯದು. 51. ಒಂದು ಬೆಟ್ಟದ ನಲ್ಲಿಕಾಯಿ 1 ಕೆಜಿ ಸೇಬು ಹಣ್ಣಿಗೆ ಸಮಾನ. 52. ಹಸಿವೆಯಾದಾಗ ಹಲಸು, ಊಟವಾದ ಮೇಲೆ ಮಾವು ಸೇವನೆ ಹಿತಕರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.